ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಸಾಯಿ ಅಡುಗೆ. ಇವತ್ತಿನ ದಿನ ಬೇಸಿಗೆ ಕಾಲಕ್ಕೆ ಸರಿ ಹೊಂದುವಂಥ ಒಂದು ಐಸ್ ಕ್ಯಾಂಡಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ಖುಷಿಪಟ್ಟು ತಿಂತಾರೆ. ಸೊ ನೋಡಿ, ನಾನಿಲ್ಲಿ ಇವಾಗ ಬೇಸಿಗೆ ಕಾಲ ಅಂದರೆ ಕಲ್ಲಂಗಡಿ ತಂದಿರ್ತೀರ ವಾಟರ್ ಮಿಲನ್ನ ನೋಡಿ, ಅದರಲ್ಲಿ ಅರ್ಧ ಭಾಗದಷ್ಟು ನಾನು ವಾಟರ್ ಮಿಲನ್ನ ಬೀಜ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಒಂದು ಬೌಲ್ ಆಗೋಷ್ಟು ವಾಟರ್ ಮಿಲನ್ ಇದ್ದರೆ ಸಾಕು. ಇದನ್ನು ಒಂದು ಗ್ರೈಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ನಾರ್ಮಲಾಗಿ ವಾಟರ್ ಮಿಲನ್ ತಂದಾಗ ಈಗ ಸದ್ಯಕ್ಕೆ ಅಷ್ಟೊಂದು ಸ್ವೀಟ್ ಬರ್ತಾ ಇಲ್ಲ. ಕೆಲವೊಂದು ಸ್ವೀಟ್ ಇರುತ್ತೆ, ಕೆಲವೊಂದು ಸ್ವೀಟ್ ಇರಲ್ಲ. ಸ್ವೀಟ್ ಇಲ್ಲದೆ ಇರೋವಾಗ ನೀವು ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕಾಗತ್ತೆ. ಇಲ್ಲ ಅಂದರೆ ಸ್ವೀಟ್ ಇದ್ದರೆ ಸಕ್ಕರೆ ಸ್ಕಿಪ್ ಮಾಡಿ. ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ, ಹಾಗೆಯೇ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 3 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಕೂಡ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಸಕ್ಕರೆ ಸಿಹಿ ಕಡಿಮೆ ಇತ್ತು. ಇದು ಸಿಹಿ ಇರೋದಾದರೆ ಹಾಗೆಯೇ ರುಬ್ಬೋದು. ನೋಡಿ, ಇದನ್ನು ಫೈನಾಗಿ ರುಬ್ಕೊಂಬರ್ತೀನಿ. ನೋಡ್ತಿರ್ಬೋದು, ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಪೂರ್ತಿ ಜ್ಯೂಸ್ ಬರುತ್ತೆ ನಮಗೆ ವಾಟರ್ ಮಿಲನ್ದು. ಇವಾಗ ನೋಡಿ, ಅದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ಪ್ಯೂರ್ ಜ್ಯೂಸ್ ಇದ್ದರೆ ಸಾಕು. ಈ ಪಲ್ಪ್ ಏನಿದೆ ನೋಡಿ, ಇದನ್ನ ಪಲ್ಪನ್ನು ನಾನಿಲ್ಲಿ ಯಾವುದೇ ರೀತಿ ಬೇರೆ ಥರ ಯೂಸ್ ಮಾಡ್ತಾ ಇಲ್ಲ. ಇದನ್ನು ನೋಡಿ, ಅದರಲ್ಲಿರುವಂಥ ಜ್ಯೂಸ್ ನಮಗೆ ಸಿಕ್ಕಿದೆ. ಇವಾಗ ಈ ಜ್ಯೂಸನ್ನು ನೀವು ಹಾಗೆ ಜ್ಯೂಸ್ ಆಗಿ ಕೂಡ ನೀವು ಕುಡಿಬೋದು. ಹಾಗೆಯೇ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡಿಕೊಂಡು, ಅಥವಾ ಇದಕ್ಕೇ ಐಸ್ ಕ್ಯೂಬನ್ನ ಹಾಕ್ಕೊಂಡು ತಣ್ಣಗೆ ನೀವು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ 2 in 1 ರೆಸಿಪಿಯನ್ನು ತೋರಿಸ್ತಾ ಇರೋದ್ರಿಂದ ಜ್ಯೂಸು ಮತ್ತು ಕ್ಯಾಂಡಿ ಎರಡೂ ಕೂಡ ಆಗುತ್ತೆ. ಇವಾಗ ನೋಡಿ, ನೆನೆಸಿಟ್ಟಂಥ ಸಬ್ಜಾ ಬೀಜ ಕೂಡ ಹಾಕ್ಕೊಂಡಿದ್ದೀನಿ 1 ಸ್ಪೂನ್ ಆಗೋಷ್ಟು. ಹಾಗೆ ಪುದೀನ ಹಾಕ್ಕೊಂಡು ಇದನ್ನು ಫ್ರೆಶ್ ಆಗಿ ಮಧ್ಯಾಹ್ನ ಹೊತ್ತಲ್ಲಿ ಬೇಸಿಗೆ ಕಾಲದಲ್ಲಿ ಸರ್ವ್ ಮಾಡಿದರೆ ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇವಾಗ ಅದೇ ಜ್ಯೂಸ್ ಇನ್ನೊಂದು ಸ್ವಲ್ಪ ಮಿಕ್ಕಿರುತ್ತಲ್ಲ, ಅದನ್ನು ನಾನಿಲ್ಲಿ ಮಕ್ಕಳಿಗೋಸ್ಕರ ಕ್ಯಾಂಡಿ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು, ಕ್ಯಾಂಡಿ ಮೌಲ್ಡ್ಸು ಈ ಥರ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ. ಕೇಳಿ ನೀವು ತೊಗೋಬೋದು, ಅಥವಾ ನೀವು ಸೂಪರ್ ಮಾರ್ಕೆಟ್ಗೆಲ್ಲ ಹೋಗಿರ್ತಿಲ್ಲ ಶಾಪಿಂಗ್ಗೆ, ಅಲ್ಲಿ ಇದ್ದೇ ಇರುತ್ತೆ, ಅಲ್ಲಿ ನೀವು ತೊಗೊಂಬರ್ಬೋದು. ಏನೂ ಇಲ್ಲ ಅಂದರೆ ಗ್ಲಾಸ್ ಇರುತ್ತಲ್ಲ, ಟೀ ಕಾಫಿ ಕುಡಿಯೋ ಕಪ್ ಇರುತ್ತಲ್ಲ, ಅದರಲ್ಲೂ ಕೂಡ ನೀವು ಈ ಥರ ಹಾಕೋಬೋದು. ನೋಡಿ, ಕ್ಯಾಂಡಿ ಬೌಲ್ಡ್ ಇತ್ತು ನನ್ನ ಹತ್ರ, ಒಂದೊಂದೇ ಸೌಟು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಈ ಥರ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಶೇಪ್ಗಳು. ಒಂದೊಂದು ಶೇಪ್ ಇದೆ. ಮ್ಯಾಂಗೋ, ಸ್ಟ್ರಾಬೆರಿ ಎಲ್ಲ ಶೇಪ್ಗಳು ಇದೆ. ತುಂಬ ಚೆನ್ನಾಗಿದೆ. ಸೊ ಇವಾಗ ನಾನಿಲ್ಲಿ ಮೌಲ್ಡಲ್ಲಿ ಹಾಕಿ ಸೆಟ್ ಮಾಡಿದ್ದೀನಿ. ಮೇಲ್ಗಡೆ ಈ ಥರ ಲಿಡ್ಡು ಕೊಟ್ಟಿದ್ದಾರೆ. ಲಿಡ್ಡನ್ನು ಹಾಕಿ ತುಂಬ ಈಸಿಯಾಗಿ ನೀವು ಇದನ್ನು ಸೆಟ್ ಮಾಡಿಬಿಡೋದು. ಫ್ರಿಜ್ಜಲ್ಲಿ ಹೋಗಿ ಡೈರೆಕ್ಟಾಗಿ ಫ್ರೀಝರಲ್ಲಿ ಇಟ್ಬಿಟ್ರೆ ಒಂದು 5 ರಿಂದ 7 ಗಂಟೆ ಒಳಗಡೆ ನಮಗೆ ಐಸ್ ಕ್ಯಾಂಡಿ ರೆಡಿಯಾಗಿ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಖಂಡಿತ ನೀವು ಕೂಡ ಇದೇ ಥರ ಮಾಡಿಕೊಡಿ. ಎಲ್ಲ ಹಣ್ಣುಗಳದ್ದು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಪ್ರತಿಯೊಂದು ಹಣ್ಣನ್ನು ಕೂಡ ಈ ಥರ ಮಾಡ್ಬೋದು. ಜ್ಯೂಸನ್ನು ತೆಗೆದು ನೋಡಿ, ಈ ಥರ ಓಪನ್ ಮಾಡಿದರೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಈಗ ನೋಡ್ತಿರ್ಬೋದು, ಇದು ಕೂಡ ಸ್ಟ್ರಾಬೆರಿ ಶೇಪೇ ಇದು ಕೂಡ, ಬಟ್ ಶೇಪ್ ಮಾತ್ರ ಟ್ರಯಾಂಗಲಲ್ಲಿದೆ. ಆಮೇಲೆ ನೆಕ್ಸ್ಟ್ ಇದೇನಿದೆ ನೋಡಿ, ಇದು ಕೂಡ ಸ್ಟ್ರಾಬೆರಿನೇ. ನೋಡ್ತಿದ್ರೇ ಎಷ್ಟು ಖುಷಿ ಆಗುತ್ತೆ ಅಂದರೆ, ಮಕ್ಕಳಿಗೆ ಎಷ್ಟು ಖುಷಿ ಆಗಬಾರ್ದು, ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಖಂಡಿತ ನೀವು ಕೂಡ ನಿಮ್ಮಲ್ಲಿ ಇದೇ ಥರ ಮಾಡಿಕೊಡಿ. ಇವಾಗ ನೋಡ್ತಿರ್ಬೋದು, ವಾಟರ್ ಮೆಲನ್ ಕ್ಯಾಂಡಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಈಸಿಯಾಗಿ ಕೂಡ ಮಾಡ್ಬೋದು. ಇವಾಗ ಬೇಸಿಗೆ ಕಾಲದಲ್ಲಿ ಪ್ರತಿದಿನ ಮಕ್ಕಳು ಐಸ್ಗಳನ್ನು ಕೇಳ್ತಾರೆ, ಅಥವಾ ಏನಾದರೂ ತಣ್ಣಗೆ ಫ್ರಿಜ್ಜಲ್ಲಿ ತೆಗೆದು ತಿಂತಿರ್ತಾರೆ. ನೀವೇ ಈ ಥರ ಮನೇಲಿ ಮಾಡಿದ್ರೆ ತುಂಬ ಖುಷಿಯಾಗಿ ತಿಂತಾರೆ. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.